ವೀಕ್ಷಕರೇ, ಅಸಪಾ ಟೈಮ್ಸ್ಗೆ ಸ್ವಾಗತ. ಜಗತ್ತಿನಾದ್ಯಂತ ಇಂದು ಮುಸ್ಲಿಂ ಸಮೂಹ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500 ವರ್ಷಗಳ ಜನ್ಮದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಕೇವಲ 23 ವರ್ಷಗಳಲ್ಲಿ ಸಾವಿರಾರು ವರ್ಷಗಳ ನಂತರವೂ ವಿಶ್ವದ ಪ್ರಭಾವಿ ವ್ಯಕ್ತಿಗಳಲ್ಲಿ ನಂಬರ್ 1 ಸ್ಥಾನವನ್ನು ಕಾಯ್ದುಕೊಂಡಿರುವ ಪೈಗಂಬರ್ ಅವರು ಯಾರಾಗಿದ್ದರು? ಅವರು ಹೇಗೆ ಪ್ರವಾದಿ ಆದರು? ಪ್ರವಾದಿ ಆಗುವ ಮೊದಲು ಅವರ ಬದುಕು ಹೇಗಿತ್ತು? ನಂತರ ಹೇಗೆ ಬದಲಾಯಿತು? ಇದರಿಂದ ಅವರು ಅನುಭವಿಸಬೇಕಾಗಿ ಬಂದ ಕಷ್ಟ ನಷ್ಟಗಳು ಏನು? ಎಲ್ಲವನ್ನು ನಿಮ್ಮ ಮುಂದೆ ವಿವರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಮಾಡುತ್ತದೆ. ಯಾವುದೇ ಮುಸಲ್ಮಾನನು ಇತರ ಧರ್ಮದ ಯಾವುದೇ ಒಬ್ಬನ ಮನಸ್ಸನ್ನು ನೋಯಿಸುವ ಮಾತಾಗಲಿ ಯಾವುದೇ ಕಾರ್ಯವನ್ನಾಗಲಿ ಮಾಡಬಾರದೆಂದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಮುದಾಯಕ್ಕೆ ಸಾರಿದ್ದಾರೆ. ಲಾ ತಸುಬ್ಬುಲ್ಲದೀನ ಯದುಊನ ಮಿನ್ ದೂನಿಲ್ಲಾಹ್. ವೀಕ್ಷಕರೇ, ಅದು ಕ್ರಿಸ್ತ ಶಕ 570. ಈಗ ನಾವು ಅಚ್ಚರಿಯಿಂದ ಪಿಲಿಗುಟ್ಟುವ ಸೌದಿ ಅರೇಬಿಯಾ ಆಗಿನ್ನೂ ತೀರಾ ಕಷ್ಟದಲ್ಲಿದ್ದ ಸಂದರ್ಭವದು. ಸುತ್ತಮುತ್ತಲು ಬೃಹತ್ ಬಂಡೆಕಲ್ಲುಗಳು, ಮರುಭೂಮಿಯಿಂದ ಆವೃತವಾದ ಪ್ರದೇಶವಾಗಿತ್ತು. ವ್ಯಾಪಾರ ಮೂಲ ಕಸುಬಾಗಿದ್ದ ಅರಬ್ ಜನಾಂಗದಲ್ಲಿ ಗೋತ್ರಗಳದ್ದೇ ಪಾರುಪತ್ಯವಿತ್ತು. ಪ್ರತಿಯೊಂದು ಗೋತ್ರಕ್ಕೂ ಒಬ್ಬ ನಾಯಕನಿರುತ್ತಿದ್ದ. ಆತನಿಗೆ ತನ್ನ ಗೋತ್ರದವನನ್ನು ಯಾವುದೇ ಸಂದರ್ಭದಲ್ಲಿಯೂ ಕಾಪಾಡಿಕೊಳ್ಳುವ ಅಧಿಕಾರವಿತ್ತು. ಅಂತಹ ಗೋತ್ರಗಳ ನಡುವೆ ಪ್ರಬಲ ಗೋತ್ರವಾಗಿತ್ತು ಕುರೈಶಿ. ಅದರ ನಾಯಕರಾಗಿದ್ದದ್ದು ಅಬ್ದುಲ್ ಮುತ್ತಲಿಬ್. ಇದೇ ಅಬ್ದುಲ್ ಮುತ್ತಲಿಬರ ಮೊಮ್ಮಗ ಇಂದು ಲೋಕ ಕೊಂಡಾಡುವ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಅಬ್ದುಲ್ ಮುತ್ತಲಿಬರ ಮಗ ಅಬ್ದುಲ್ಲಾರವರ ವಿವಾಹವು ಬನು ಜಹರಾ ಗೋತ್ರದ ಆಮಿನಾರ ಜೊತೆಗೆ ನಡೆಯಿತು. ವ್ಯಾಪಾರ ನಿಮಿತ್ತ ಯಸ್ರಿಬ್ ಅಂದರೆ ಈಗಿನ ಮದೀನಾ ಪಟ್ಟಣಕ್ಕೆ ಹೋಗಿದ್ದ ಅಬ್ದುಲ್ಲಾರವರು ಕಾಯಿಲೆಗೆ ತುತ್ತಾಗಿ ಮರಣವನ್ನು ಹೊಂದುತ್ತಾರೆ. ಇತ್ತ ಗರ್ಭಿಣಿಯಾಗಿದ್ದ ಆಮಿನಾರು ತನ್ನ ಸರ್ವಸ್ವ ಅಂದುಕೊಂಡಿದ್ದ ಪತಿಯ ಮರಣ ನಂತರ ತೀವ್ರವಾಗಿ ನೊಂದುಕೊಂಡು ಹೆಚ್ಚಾಗಿ ಅವರು ಕತ್ತಲೆಯ ಕೋಣೆಯಲ್ಲಿ ಜೀವನವನ್ನು ಸಾಗಿಸುತ್ತಿದ್ದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜನಿಸುವ ಮೊದಲೇ ತಂದೆಯನ್ನು ಕಳೆದುಕೊಂಡು ತನ್ನ 6 ವರ್ಷಗಳಲ್ಲಿ ತಾಯಿಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಅನಾಥರಾದರು. ಆಗ ಅವರ ಜವಾಬ್ದಾರಿ ಹೊತ್ತುಕೊಂಡವರು ತಾತ ಅಬ್ದುಲ್ ಮುತ್ತಲಿಬರು. ನಂತರದ ದಿನಗಳಲ್ಲಿ ಆಡು ಮೇಯಿಸುತ್ತಾ ತನ್ನ ಬಾಲ್ಯವನ್ನು ಕಳೆದು ಪ್ರವಾದಿಯವರು ಯೌವನಾವಸ್ಥೆಯಲ್ಲಿ ವ್ಯಾಪಾರ ರಂಗಕ್ಕೆ ಧುಮುಕಿದ್ದರು. ಮಕ್ಕಾದ ಪ್ರಮುಖ ವ್ಯಾಪಾರಿಗಳು ತಮ್ಮ ಸರಕುಗಳನ್ನು ಇವರ ಬಳಿ ಕೊಟ್ಟು ವ್ಯಾಪಾರ ಮಾಡಿಕೊಂಡು ಬರಲು ಹೇಳಿ ಬಂದ ಲಾಭದಲ್ಲಿ ಪಾಲು ನೀಡುತ್ತಿದ್ದರು. ಆಗ ಮಕ್ಕಾದಲ್ಲಿ ಅವರು ಅಲ್ ಅಮೀನ್ ಅಂದರೆ ಸತ್ಯಸಂಧ ಎಂಬ ವಿಶೇಷ ನಾಮದಿಂದ ಕರೆಯಲ್ಪಡುತ್ತಿದ್ದರು. ಪಾನಮತ್ತರಾಗಿ ಜೂಜಾಡುತ್ತಾ ಹೆಣ್ಣಿನ ದಾಸ್ಯತನದಲ್ಲಿದ್ದ ಆ ಕಾಲದಲ್ಲಿ ಮೊಹಮ್ಮದರು ಕೊಳ್ಳೆಚೆಯ ಮಧ್ಯೆ ಒಸರುವ ಶುದ್ಧ ಜಲದಂತೆ ಇದ್ದ ಅವರಿಗೆ ಆ ಹೆಸರು ಬರಲು ಕಾರಣವಾಗಿತ್ತು. ಯಾರ ಬಳಿಯೂ ವೈಷಮ್ಯ ಕಟ್ಟಿಕೊಳ್ಳದೆ ಎಲ್ಲರ ಬಳಿಯೂ ವಿನಯದಿಂದ ಬೆರೆಯುತ್ತಿದ್ದ ಅವರು ಎಲ್ಲ ಅನಾಚಾರಗಳಿಂದ ದೂರವಿದ್ದರು. ಇದೆಲ್ಲವನ್ನು ಅಸ್ವದ್ ಕುಲದ ಶ್ರೀಮಂತ ವ್ಯಾಪಾರಿಯಾಗಿದ್ದ ಖದೀಜಾ ಅವರು ಗಮನಿಸುತ್ತಿದ್ದರು. ಪ್ರವಾದಿ ಮೊಹಮ್ಮದರ ಪ್ರಾಮಾಣಿಕತೆ, ಸೌಂದರ್ಯ ಎಲ್ಲವೂ ಖದೀಜರನ್ನು ಬಹಳ ಆಕರ್ಷಿಸಿತು. ಆದರೆ 2 ಮದುವೆಯಾಗಿ ವಿಧವೆಯಾದ 40 ವಯಸ್ಸಿನ ಖದೀಜಾರವರ ಮನಸ್ಸಿನಲ್ಲಿ 25 ವರ್ಷದ ನವತರುಣ ಮೊಹಮ್ಮದರು ತನ್ನನ್ನು ಒಪ್ಪಿಕೊಳ್ಳುವರೇ ಎಂಬ ಅನುಮಾನವಿದ್ದರೂ ಕೂಡ ಆತ್ಮೀಯ ಗೆಳತಿ ನುಫೈಸರನ್ನು ಕರೆದು ತನ್ನ ಮನದ ಇಂಗಿತವನ್ನು ತಿಳಿಸಿದರು. ಇತ್ತ ಪ್ರಾಣ ಗೆಳತಿಯ ಮನಸ್ಸಿನಲ್ಲಿ ಇಂತಹದೊಂದು ಆಸೆ ಇದೆ ಎಂದು ತಿಳಿದು ನುಫೈಸ ನೇರವಾಗಿ ಮೊಹಮ್ಮದರನ್ನು ಭೇಟಿಯಾಗಿ ವಿಷಯವನ್ನು ತಿಳಿಸಿ ವಿವಾಹ ಒಪ್ಪಿಗೆ ಪಡೆದು ಮರಳಿದರು. ಗೋತ್ರಗಳ ಮುಖಂಡರ ಸಮ್ಮುಖದಲ್ಲಿ ವಿಶೇಷವಾದ ಈ ವಿವಾಹವು ನಡೆಯಿತು. ಆ ದಾಂಪತ್ಯದಲ್ಲಿ ಅವರಿಗೆ 3 ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಣು ಮಕ್ಕಳು ಜನಿಸಿದರು. ಗಂಡು ಮಕ್ಕಳು ಸಣ್ಣವರಿದ್ದಾಗಲೇ ತೀರಿ ಹೋಗಿದ್ದರಿಂದ ಪ್ರವಾದಿಯವರ ಕುಟುಂಬವು ಪುತ್ರಿ ಫಾತಿಮಾರ ಪರಂಪರೆಯಿಂದ ಗುರುತಿಸಲ್ಪಡುತ್ತದೆ. ಇದು ಲೋಕದ ಅಹಮ್ಮಿಗೆ ಕೊಟ್ಟ ಮೊಟ್ಟ ಮೊದಲ ಕೊಡಲಿಯೇಟಾಗಿತ್ತು. ಕಾರಣ ಗಂಡು ಮಕ್ಕಳೆಂದರೆ ಸಂತಾನ ಉಳಿಸುವವರು ಎಂದು ಎದೆಯುಬ್ಬಿಸಿ ನಡೆಯುವ ಸಮಾಜದಲ್ಲಿ ಲೋಕದ ಶ್ರೇಷ್ಠ ವ್ಯಕ್ತಿಯೊಬ್ಬರು ತನ್ನ ಮಗಳ ಮೂಲಕ ತನ್ನ ಕುಟುಂಬ ಅಂತ್ಯ ದಿನದವರೆಗೆ ನೆಲೆನಿಲ್ಲಲಿದೆ ಎಂದು ಅಚ್ಚರಿಯ ಮಾತುಗಳನ್ನು ಹೇಳಿದರು. ಮಕ್ಕಾದ ಜನರ ಅಚ್ಚುಮೆಚ್ಚಾಗಿದ್ದ ಮೊಹಮ್ಮದರವರಿಗೆ 40ನೆಯ ವಯಸ್ಸಿನಲ್ಲಿ ಪ್ರವಾದಿತ್ವ ಲಭಿಸುತ್ತದೆ. ಅಲ್ಲಿಂದ ಮಕ್ಕಾದ ಚಿತ್ರಣ ಬದಲಾಗುತ್ತದೆ. ಅತ್ಯಾಪ್ತ ಬಲಗವೇ ಅವರನ್ನು ಕೊಲ್ಲುವ ಸಂಚನ್ನು ಹೂಡುತ್ತದೆ. ಎಲ್ಲಿಯವರೆಗೆ ಅಂದರೆ ಅಗರ್ಭ ಶ್ರೀಮಂತೆಯಾಗಿದ್ದ ಖದೀಜರವರು ಮತ್ತು ಪ್ರವಾದಿ ಮೊಹಮ್ಮದರು ಕೂಡ ಹುಲ್ಲು ತಿಂದು ಬದುಕುವ ಮಟ್ಟಕ್ಕೆ ಆರ್ಥಿಕ ನಿರ್ಬಂಧವನ್ನು ಹೇರಿ ಕಷ್ಟವನ್ನು ನೀಡುತ್ತಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಮುಸಲ್ಮಾನರನ್ನು ಹಿಂಸಿಸಲು ಆರಂಭಿಸುತ್ತಾರೆ. ಇವರ ಉಪಟಳವನ್ನು ಸಹಿಸಲಾಗದೆ ತಾವು ಹುಟ್ಟಿ ಬೆಳೆದ ಊರು ಭೂಮಿಯನ್ನು ಬಿಟ್ಟು ದೂರದ ಮದೀನಕ್ಕೆ ಹಿಜರ ಅಂದರೆ ವಲಸೆ ಹೋಗುತ್ತಾರೆ.
ಮಾಡುತ್ತಾರೆ. ಅಂದಿನಿಂದ ಮುಸಲ್ಮಾನರ ಕ್ಯಾಲೆಂಡರ್ ಹಿಜ್ರಾ ವರ್ಷ ಆರಂಭವಾಗುತ್ತದೆ. ಹುಟ್ಟಿ ಬೆಳೆದ ಊರು, ಸಂಪತ್ತು ಎಲ್ಲವನ್ನು ಬಿಟ್ಟು ಹೋದ ಮೇಲೂ ಮಕ್ಕಾದ ಮುಶ್ರಿಕರ ಉಪಟಳ ಕಡಿಮೆಯಾಗಿರಲಿಲ್ಲ. ಒಂದು ರಂಜಾನ್ ತಿಂಗಳು 17ರ ಉಪವಾಸವದು. 1000ಕ್ಕೂ ಮಿಕ್ಕ ಸೈನ್ಯದೊಂದಿಗೆ ಮುಸಲ್ಮಾನರ ವಿರುದ್ಧ ಮುಶ್ರಿಕರು ಯುದ್ಧಕ್ಕೆ ಬರುತ್ತಾರೆ. ಇತ್ತ 313 ಸಂಗಾತಿಗಳೊಂದಿಗೆ ಸಾಧ್ಯವಾದಷ್ಟು ಸಂಧಾನಕ್ಕೆ ಪ್ರಯತ್ನಿಸುವ ನಿಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದರು ಹೊರಡುತ್ತಾರೆ. ಬದ್ರ್ ಎಂಬ ಸ್ಥಳದಲ್ಲಿ ಇರುವರು ಎದುರುಗೊಳ್ಳುತ್ತಾರೆ. ಯುದ್ಧ ಉನ್ಮಾದದಲ್ಲಿ ಬಂದಿದ್ದ ಮಕ್ಕಾ ಮುಶ್ರಿಕರು ಯಾವ ಸಂಧಾನಕ್ಕೂ ಬಗ್ಗದೆ ಯುದ್ಧವನ್ನೇ ಬಯಸಿದರು. ಆದರೆ ಕೇವಲ 313 ಮುಸಲ್ಮಾನರ ಆತ್ಮಸ್ಥೈರ್ಯ ಮತ್ತು ನಂಬಿಕೆಯ ಫಲದಿಂದ ಮಕ್ಕಾ ಮುಶ್ರಿಕರು ಹೀನಾಯವಾಗಿ ಸೋಲನ್ನು ಕಾಣುತ್ತಾರೆ. ಇದು ಇಸ್ಲಾಂ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಯುದ್ಧವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅದರ ಸ್ಮರಣೆಯನ್ನು ರಂಜಾನ್ ತಿಂಗಳಲ್ಲಿ ಮಾಡುತ್ತಾ ಬಂದಿದ್ದಾರೆ. ವೀಕ್ಷಕರೇ, ಹೀಗೆ ಹಲವಾರು ಯುದ್ಧಗಳ ನಂತರ ಮಕ್ಕಾ ವಿಜಯವನ್ನು ಗಳಿಸುವ ಪ್ರವಾದಿಯವರು ಮತ್ತು ಸಂಗಾತಿಗಳು ಜಗತ್ತು ಬೆಚ್ಚಿ ಬೀಳಿಸುವ ಉದಾತ್ತ ಗುಣಗಳನ್ನು ಅವತ್ತು ತೋರಿಸಿದರು. ತಾವು ಮಕ್ಕಾದಲ್ಲಿದ್ದಷ್ಟು ದಿನಗಳು ಚಿತ್ರಹಿಂಸೆಯನ್ನು ನೀಡಿ ಮದೀನಕ್ಕೆ ವಲಸೆ ಹೋದ ಮೇಲೂ ಬೆಂಬಿಡದೆ ಕಾಡಿ ಯುದ್ಧಗಳಿಂದ ಅಸಂಖ್ಯಾತ ಜನರ ಸಾವಿಗೆ ಕಾರಣವಾದ ಜನಾಂಗ ಅವತ್ತು ಅವರ ಮುಂದೆ ಕೈಕಟ್ಟಿ ನಿಂತಿತ್ತು. ಅದರಲ್ಲಿಯೂ ಪ್ರವಾದಿಯವರ ಪ್ರೀತಿಯ ಚಿಕ್ಕಪ್ಪ ಹಂಜಾರನ್ನು ಮೋಸದಿಂದ ಕ್ರೂರವಾಗಿ ಕೊಂದು ಹೊಟ್ಟೆ ಬಗೆದು ಕರಳು ಹೊರತೆಗೆದು ಅಗೆದು ಉಗುಳಿದ ಜಿಹಿಂದಿ ಎಂಬ ಮಹಿಳೆಗೂ ಮಕ್ಕಾದ ವಿಜಯದ ದಿನ ಕ್ಷಮೆಯನ್ನು ಕೊಟ್ಟು ತಾನು ಪ್ರತಿಕಾರ ತೀರಿಸಲು ನಿಯುಕ್ತಿಗೊಂಡಿದ್ದು ಅಲ್ಲ, ಬದಲಾಗಿ ಸ್ನೇಹ, ಪ್ರೀತಿ, ಕರುಣೆ, ಮಾನವೀಯತೆಯ ಪ್ರತೀಕವಾಗಿ ಬಂದಿತ್ತು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದರು. ಮಕ್ಕಾದ ವಿಜಯದ ನಂತರವೂ ಮದೀನಾ ನಿವಾಸಿಗಳ ಆಸೆಯಂತೆ ಪ್ರವಾದಿ ಮೊಹಮ್ಮದರವರು ಮದೀನದಲ್ಲಿಯೇ ವಾಸವನ್ನು ಮುಂದುವರಿಸಿ ಜೂನ್ 8, 632ರಂದು ತಮ್ಮ ಐಹಿಕ ಜೀವನವನ್ನು ಕೊನೆಗೊಳಿಸುತ್ತಾರೆ. ಸಿಡಿಲಿನಂತೆ ಎರಗಿದ ಈ ಸುದ್ದಿ ಅಂದು ಇಡೀ ಜಗತ್ತನ್ನು ಶೋಕಸಾಗರದಲ್ಲಿ ಮುಳುಗಿಸಿತು. ಇತಿಹಾಸಕಾರರು ಹೇಳುವಂತೆ ಮದೀನಾ ಪಟ್ಟಣದಲ್ಲಿ ಆ ನಂತರ ಮೊದಲಿನ ಲವಲವಿಕೆ ಕಾಣಿಸಲಿಲ್ಲ ಎಂದಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇವಲ 23 ವರ್ಷಗಳಲ್ಲಿ ಹಿಂದೆ ಯಾರೂ ಮಾಡಿರದ ಮತ್ತು ಮುಂದಕ್ಕೆ ಯಾರೂ ಮಾಡಲಾಗದಂತಹ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸುಧಾರಣೆಗಳನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬದುಕಲು ಹಕ್ಕಿಲ್ಲ ಅನ್ನುವ ಕಾಲದಲ್ಲಿ ಹೆಣ್ಣು ಹುಟ್ಟುವುದು ಭಾಗ್ಯವಂತರಿಗೆ ಮಾತ್ರ ಮತ್ತು 3 ಹೆಣ್ಣು ಮಕ್ಕಳು ಹುಟ್ಟಿದ ತಂದೆಗೆ ಸ್ವರ್ಗವಿದೆ ಅನ್ನುವ ವಾಗ್ದಾನವನ್ನು ನೀಡಿ ಹೆಣ್ಣು ಸಮಾಜಕ್ಕೆ ಕಂಟಕವಲ್ಲ ಕಣ್ಣು ಎಂಬುದನ್ನು ಸಾರಿದ್ದಾರೆ. ಯಾಗೋ ರಾಜಕೀಯ ಶಕ್ತಿಗಳ ಕುತಂತ್ರದಿಂದಾಗಿ ಇಸ್ಲಾಂ ಕೆಟ್ಟದಾಗಿ ಬಿಂಬಿಸಲ್ಪಡುತ್ತಿದೆ. ವೀಕ್ಷಕರೇ, ಜೀವನದ ಉದ್ದಕ್ಕೂ ಸೌಹಾರ್ದಯುತ ಬದುಕಿಗೆ ಒತ್ತು ಕೊಟ್ಟ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉದಾತ್ತ ತತ್ವಗಳನ್ನು ಮುಸಲ್ಮಾನರು ಸೇರಿದಂತೆ ಭಾರತದ ಎಲ್ಲಾ ಪ್ರಜೆಗಳು ಅಳವಡಿಸಿಕೊಳ್ಳುವುದು ಭವಿಷ್ಯದ ದೃಷ್ಟಿಯಲ್ಲಿ ಅತ್ಯಂತ ಅಗತ್ಯವಾಗಿದೆ. ವೀಕ್ಷಕರೇ, ಇದು ಇವತ್ತಿನ ಅಸಫಾ ಟೈಮ್ಸ್ ವಿಶೇಷ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಫಾ ಟೈಮ್ಸ್ ಅನ್ನು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.